ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಡಿ ಆಗಿರೋದು, ಇವತ್ತು ಬಂದು ಡಿಸೆಂಬರ್ 31 ಇಸ್ಕಾನ್ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಹೋಗಬೇಕು. ಟೈಮ್ ಬಂದು 10 ಗಂಟೆಗೆ, 5 ಗಂಟೆಗೆ ಎದ್ದು ರೆಡಿ ಮಾಡಿ ಅಡುಗೆ ಮಾಡಿ ತಿಂದು ಇವಾಗ ರೆಡಿ ಆಗಿದ್ದೀವಿ. ಎಲ್ಲರೂ ರೆಡಿ ಆಗಿದ್ದೀವಿ. ಆಟೋ ಬುಕ್ ಮಾಡ್ತಾಯಿದ್ದೀವಿ. ಮೆಟ್ರೋ ಹೋಗೋಣ ಅಂತ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಡೇ ಹಿಂಗಿರುತ್ತೆ, ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಎಂಜಾಯ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮೋಕ್ಷಿತ ಈ ಥರ ರೆಡಿ ಆಗಿದ್ದಲ್ಲ. ಕ್ಯೂಟಿ ಪಾಪು, ತಲೆ ಬಾಚಿಲ್ಲ, ಕ್ರೀಮ್ ಹಾಕ್ಕೊಂಡಿಲ್ಲ ಮಗುಕ್ಕೆ. ಎಂತ ಸ್ಮೆಲ್ ಬರುತ್ತೆ ನೋಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋರು ಮೆಟ್ರೋ, ಫಸ್ಟ್ ಟೈಮ್ ಮಾಡ್ತಾ ಇರೋರು ಮೆಟ್ರೋ ಅವರು. ಫಸ್ಟ್ ಟೈಮ್ ಮಾಡ್ತಾ ನಮ್ಮ ಮೋಕ್ಷಿತ ಮೆಟ್ರೋಲ್ಲ ಲೈಟಾಗಿ ಕುಸ್ಕೋ ಸ್ಟಾರ್ಟ್ ಮಾಡಿದ್ಲು. ಸರಿ ಕೂಲ್ ಡೌನ್ ಆಗ್ತಲೇ ಬಿಡು ಅಂತೇಳ್ಬಿಟ್ಟು ಎತ್ಕೊಂಡು ಹೋದ್ರೆ ಆಟೋಲ್ಲಿ ಬರೋವಾಗ ಅಳ್ತು ಬಿಟ್ಲು. ಸರಿ ಅಂತೇಳ್ಬಿಟ್ಟು ಟೆಂಪಲ್ಗೆ ಎತ್ಕೊಂಡು ನಡೀತಾ ಇದ್ದಾಗಾದ್ರೂ ಕೂಲ್ ಆಗ್ತಾಳೆ ಅಂದ್ರೆ ಇಲ್ಲ, ಇನ್ನೂ ಜೋರಾಗಿ ಅಳ್ತಿದ್ದಾಳೆ. ನಾರ್ಮಲಾಗಿ ಅವಳು ಎಲ್ಲಾದ್ರೂ ಹೋದ್ರೆ ಟೆಂಪಲ್ಸ್ಗೆಲ್ಲ ಜಾಸ್ತಿ ಅಳಲ್ಲ, ನಿದ್ದೆ ಮಾಡ್ತಾ ರಿಲ್ಯಾಕ್ಸ್ ಅಲ್ಲೇ ಇಳ್ತಾಳೆ. ಎಂತೆಂಥ ಬೆಟ್ಟನೇ ಹತ್ತಿದ್ದೀವಿ, ಅವಾಗ ಕೂಡ ಅವಳು ಹತ್ತಿಲ್ಲ. ಈ ಸಲ ಅಂತೂ ಬ್ರೇಕ್ಫಾಸ್ಟ್ಗೆ ನಾವು ಪಲಾವ್ ಮಾಡಿದ್ವಿ. ಪಲಾವ್ ತಿನ್ಸಿದ್ವಿ, ಸ್ವಲ್ಪ ತಿಂದ್ಲು ಮತ್ತೆ ತಿಂದಿಲ್ಲ. ಸರಿ ಅಂತ ಹಾಲು ಕುಡಿಸ್ಬಿಟ್ಟು ಮ್ಯಾಗಿ ಮಾಡ್ಕೊಂಡ್ಬಂದ್ವಿ. ಸರಿ ತಿನ್ಸೋಣ ಬಿಡು, ಏನಾದರೂ ಹೊಟ್ಟೆ ಹಸು ಅಂದರೆ ಅಂತೇಳ್ಬಿಟ್ಟು ಸರಿ ಎತ್ಕೊಂಡ್ಬಂದ್ರೆ ತಿನ್ನೋದು ಇಲ್ಲ ಅಂತಲ್ಲ, ಮಲಗೋದು ಇಲ್ಲ ಅಂತಲ್ಲ, ಕುಳು ಆಗ್ತಾಯಿಲ್ಲ. ಏನು ಮಾಡೋದು ಅರ್ಥ ಆಗ್ತಿಲ್ಲ. ಟೈಮ್ ಬೇರೆ ಆಗೋಗ್ತಿದೆ, ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಒಂದು ಕಡೆ ಟೆನ್ಷನ್ನು. ತುಂಬ ಜನನೇ ಬಂದಿದ್ರು. ಅದಕ್ಕೆ ಮುಂಚೆನೇ ವೈಕುಂಠ ಏಕಾದಶಿ ಆಗಿತ್ತಲ್ವ, ಅದು ನೆಕ್ಸ್ಟ್ ಡೇ ನಾವು ಹೋಗಿದ್ದಿದ್ದು. ನಾವು ತುಂಬ ಇವಾಗ ನಾನು ಸಿಂಗಲಾಗೆ ಎಲ್ಲ ಹೋಗ್ತಿದ್ವಲ್ವ ನಾವೆಲ್ಲರೂ ಕೂಡ. ಜೊತೆಯಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ, ಎಲ್ಲರೂ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಇವಳು ಈ ಥರ ಅಳ್ತಾಳೆ ಅಂತ ಗೊತ್ತಿಲ್ಲ. ಅವರಪ್ಪ ನೋಡಿ ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸ್ತಿದ್ದಾರೆ. ನಗಿತಾಳೆ, ಆಮೇಲೆ ಮತ್ತೆ ಅಳ್ತಾಳೆ. ಆ ಥರನೇ ಲಾಕರ್ ರೂಮಲ್ಲಿ ಕುತ್ಕೊಂಡು ಅದನ್ನು ಕೂಲ್ ಡೌನ್ ಮಾಡ್ತಾ ಇದ್ವಿ. ಸರಿ ಅವ್ರು ಹೋದ್ರು, ಅವ್ರು ಮೂವರು ಹೋಗಿ ದರ್ಶನ ಮಾಡ್ಕೊಳ್ಳಿ, ನಾವು ಹಿಂದೆ ಕೂಲ್ ಡೌನ್ ಮಾಡ್ಕೊಂಡು ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಾದ್ಮೇಲೆ ಸ್ವಲ್ಪ ಕೂಲ್ ಡೌನ್ ಮಾಡಿ ಸ್ವಲ್ಪ ಮ್ಯಾಗಿ ತಿನ್ನಿಸಿ ಸಮಾಧಾನ ಮಾಡಿ ಸುಬ್ಬು ಅವ್ರು ಎತ್ಕೊಂಡಿದ್ದಾರೆ. ಫಸ್ಟ್ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅದೇ ವೈಕುಂಠ ಏಕಾದಶಿ ನೆಕ್ಸ್ಟ್ ಡೇ ಹೋಗಿದ್ದು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮೇಲೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಆದರೆ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು. ಅವಳು ಅಳ್ತಾ ಇದ್ದಿದ್ದಕ್ಕೆ ಅಷ್ಟೊಂದು ಎಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹೇಳಿ, ಮಗು ಅಳ್ತಿದ್ರೆ. ಅಲ್ಲಿ ಹೋಗಿ ಕೃಷ್ಣ ದೇವ್ರನ್ನ ರಾಧನ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆಚೆ ಬಂದಿದ್ದ ತಕ್ಷಣ ಫುಲ್ ಇದೆಲ್ಲ ಇತ್ತು, ಹೆಂಗೆ ಹುಟ್ಟಿದ್ದು, ಹೆಂಗೆ ನಾವು ಇದು ಜನ್ರೇಷನ್ ಹೋಗಿ ಮತ್ತು ಹೆಂಗೆ ಸಾಯ್ತೀವಿ ಅದು ಕೂಡ ಇತ್ತು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಮೀನಿಂಗ್ಫುಲ್ ಆಗಿತ್ತು ಅಂತ ಹೇಳ್ಬಿಟ್ಟು ಶಾಪಿಂಗ್ ಐಟಮ್ ಸಿಕ್ಕಾಪಟ್ಟೆ ಜಾಸ್ತಿ ಐಟಮ್ಸ್ ಇತ್ತಲ್ಲಿ. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಆಚೆ ಬಂದಿದ ತಕ್ಷಣ ಪ್ರಸಾದ ಕೊಡ್ತಾಯಿದ್ರು. ಅದನ್ನು ತೊಗೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ವಿ. ತಿನ್ನೋಕ್ಕೆ ಪ್ಲೇಸ್ ಇದು. ಫುಡ್ ಐಟಮ್ಸ್ ಕೂಡ ವೆರೈಟಿ ಫುಡ್ ಐಟಮ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಲ್ಲ ಅಲ್ಲಿ, ಅವಳು ಅಳ್ತಿದ್ದಕ್ಕೆಲ್ಲ ಕೂಡ. ಇಲ್ಲಿ ಕುತ್ಕೊಂಡು ಸ್ವೀಟ್ ತಿಂದ್ಬಿಟ್ಟು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಆದ್ರೂ ಅಳ್ತಿದ್ದಾಳೆ. ಅಲ್ಲಿ ಸ್ವಲ್ಪ ಹೊತ್ತು 1 ಅವರ್ ಬಿಟ್ವಿ ನಾವು ಮಲ್ಕೊಳಕ್ಕೆ. 1 ಅವರ್ ಇಲ್ಲ, ಒಂದು ಹಾಫ್ ಆನ್ ಅವರ್ ಬಿಟ್ವಿ ಮಲ್ಗೋಕ್ಕೆ. ಅದನ್ನು ಅಳ್ತಿದ್ಲು ಅಂತೇಳ್ಬಿಟ್ಟು ಸರಿ ಹೋಗೋಣ ಅಂತೇಳ್ಬಿಟ್ಟು ಕೆಳಗಡೆ ಬಂದರೆ ಅಲ್ಲಿ ಅಳ್ತಿದ್ದಾಳೆ. ದಾದಿಯಲ್ಲಿ ಕೂಡ ಅಳ್ತಿದ್ದಾಳೆ. ಸರಿ ಅಂತೇಳ್ಬಿಟ್ಟು ಆ ಮೆಟ್ಲು ಕೆಳಗಡೆ ಮೇಲೆ ಹೋಗು, ಮೆಟ್ಲು ಕೆಳಗಡೆ ಅಲ್ಲಿ ಕುತ್ಕೊಂಡು ಫುಟ್ಬಾತ್ ಮೇಲೆ ಅವಳು ಸಮಾಧಾನ ಮಾಡಿ ಹಾಲು ತಂದು ಕುಡಿಸಿ ಮತ್ತೆ ಅಲ್ಲೇ ಗೋಲ್ಗಪ್ಪ ತಿಂದ್ವಿ. ಯಾಕಂದ್ರೆ ನಾವು ಲಂಚ್ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಲಂಚ್ ಮಾಡಿ ಮತ್ತೆ ಸರಿ ಅಂತ ಇನ್ನು ಬೇರೆ ಪ್ಲ್ಯಾನ್ಸ್ ಇತ್ತು, ಬನಶಂಕರಿ ಟೆಂಪಲ್ಲು ಬೇರೆ ಕಡೆ ಎಲ್ಲ ಹೋಗೋಣ ಅಂತ. ಸರಿ ಇವಳು ಅಳ್ತಿದ್ಲು. ಸರಿ ಮಗು ಅಳ್ತಿದ್ರೆ ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ ನಾವು. ಅದಕ್ಕೆ ಅವಳನ್ನ ಮನೆಗೆ ಹೋಗ್ತಾ ಇದ್ದಾಗ ಇವಾಗ ನಗೀತಿದ್ದಾಳೆ ಖುಷಿಯಾಗಿ. ಮನೆಗೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಈ ಥರ ಯಾವಾಗೂ ಮಾಡಿಲ್ಲ ಅವಳು, ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ಸರಿ ಮನೆಗೆ ಹೋಗಿದ ತಕ್ಷಣ ಇವಳು ಕೊಟ್ಟಿದ್ದ ಟೆನ್ಷನ್ಗೂ ಅದಕ್ಕೂ ಕಾಫಿ ಮಾಡ್ಕೊಂಡು ಕುಡಿಯಿತು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಅವಳು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ. ಇಲ್ಲಿ ಮಕ್ಕದಲ್ಲಿ ಇಕ್ಬಿಡ್ತೀನಿ ಯಾವಾಗೂ ರೇಗಿಸೋಕ್ಕೆ. ಅದನ್ನೇ ನೋಡಿಸಿ ರೇಗಿಸ್ತಾ ಇದ್ದೀನಿ. ಇಲ್ಲಿ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಮೋಕ್ಷಿತಲ್ಲಿ ಮಲ್ಕೊಂಡಿದ್ದಾಳೆ. ಫುಲ್ ಕಾಟ ಕೊಟ್ಬಿಟ್ಟಿದ್ದಾಳೆ ಇವತ್ತು. ಇದನ್ನು ಇವತ್ತಲ್ಲಿ ಚಾರ್ಜರ್ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ರೈಸ್ ಚಿಕನ್ ಗ್ರೇವಿ ರೆಡಿ ಆಗ್ತಿದೆ. ಇಲ್ಲಿ ರೈಸ್ ರೆಡಿ ಆಗ್ತಿದೆ. ನೀಟಾಗಿ ಕುಕ್ ಆಗಬೇಕು. ಇದಕ್ಕೆ ಕರ್ಬೇವಿನ ಸೊಪ್ಪು ಈ ಥರ ಆ್ಯಡ್ ಮಾಡಿದ್ರೆ ಫ್ಲೇವರ್ ಫುಲ್ ಬರುತ್ತೆ. ನಾನು ಇದು 31st ನೈಟ್ ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡೋದು. ಇದರಲ್ಲೇ ಆ್ಯಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಬ್ಲಾಗ್ ಮಾಡ್ತೇನೆ, ನನಗೆ ಗೊತ್ತಿಲ್ಲ. ನೀವು ಯಾರ್ದು ನೋಡೋಣ. ಅದು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಅಪ್ಲೋಡ್ ಮಾಡೋವರೆಗೂ ಇದೆಷ್ಟು ಬ್ಲಾಗ್ ಬರುತ್ತೆ ಅದೆಷ್ಟು ಬ್ಲಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ.
ಇವಾಗ ಚಿಕನ್ ಗ್ರೇವಿ ಆದಮೇಲೆ ನೆಕ್ಸ್ಟ್ ಬಂದು ಕಬಾಬ್ ಸುಡಬೇಕು. ಕೇಕ್ ತೊಗೊಂಡ್ಬೇಕು. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಹುಡುಗರು ಕೂಡ ಅಡುಗೆ ಮಾಡ್ತಾರೆ. ಕಬಾಬ್ ಮಾಡ್ತಾನೆ, ಅದೇ ಹೇಳ್ಕೊಡ್ಬೇಕು ಹೆಂಗೆ ಮಾಡ್ಬೇಕಂತ. ಕಬಾಬ್ ಸುಡ್ತಾನೆ, ಆದರೆ ಎಣ್ಣೆ ಎಲ್ಲ ಹಾಕಕ್ಕೆ ಭಯ. ಚಿಕನ್ ಗ್ರೇವಿ ಮಾಡ್ತಾನೆ, ಆದರೆ ಕಟ್ ಮಾಡೋಕ್ಕೆ ಲೇಜಿ. ಜಿಮ್ಮು ಕೂಡ ಹೋಗ್ತಾನೆ ಗೈಸ್. ನೋಡಿ ಇದೆಲ್ಲ ಇದೆ, ನೋಡ್ಸು ನೋಡಿ ಗೈಸ್. ನೋಡ್ದಾ, ಅವ್ನ ಬಾಡಿಗಿಂತ ಮೊಟ್ಟೆನೇ ದೊಡ್ಡದಾಗಿದೆ. ಇಲ್ಲಿ ಕಬಾಬ್ ಸುಡ್ತಾ ಇದ್ದೀವಿ. ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಇಲ್ಲಿ ಕಬಾಬ್ ಇದೆ. ಇಲ್ಲಿ ಇವರಿದ್ದಾರೆ. ಇಲ್ಲಿ ನೋಡಿ, ಇವನು ಕುಣಿತಾಡ್ತಾನೆ. ಹೋಗನು ಡ್ಯಾನ್ಸ್ ಮಾಡಿ. ನಾವು ಇಸ್ಕಾನ್ ಟೆಂಪಲ್ ಪ್ಲಾನ್ ಮಾಡಿದ್ದೆ 31 ಡಿಸೆಂಬರು. ಇಯರ್ನ ಆ ಥರ ಎಂಡ್ ಮಾಡಿ ನ್ಯೂ ಇಯರ್ನ ಖುಷಿಯಾಗಿ ವೆಲ್ಕಮ್ ಮಾಡೋಣ ಅಂತೇಳ್ಬಿಟ್ಟು. ಏನಿದೆ ಗಾಯ್ಸ್, ಎತ್ಕೊಂಡು ಹೋಗೋದು ಲೈಫಲ್ಲಿ. ಖುಷಿಯಾಗಿ ಎಂಜಾಯ್ ಮಾಡ್ತಾ ಜಾಲಿಯಾಗಿದ್ದರೆ ತಾನೇ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಈ ಲೈಫು, ಈ ಪ್ರಪಂಚ ಹಂಗಿದೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ಈ ಥರ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡಂತ. ಇದು ನಾವು ಫಸ್ಟ್ ನ್ಯೂ ಇಯರ್ ಈ ಥರ ಫ್ಯಾಮ್ಲಿ ಎಲ್ಲ ಇದ್ದು 12 ಗಂಟೆಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊತಾರೆ. ಒಂಥರ ಖುಷಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ. ತುಂಬ ಹ್ಯಾಪಿಯಾಗಿ ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ. ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಆವತ್ತು ನೆಕ್ಸ್ಟ್ ಡೇ ನ್ಯೂ ಇಯರ್ ಎಲ್ಲ ಫುಲ್ಲು ರಿಲ್ಯಾಕ್ಸಿಂಗ್ ಮೋಡಲ್ಲೇ ಇದ್ವಿ. ಏನು ಮಾಡ್ಕೊಂಡಿಲ್ಲ. ಸಂಜೆ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಮಾಲ್ಗೆ ಹೋಗೋಣ ಅಂತೇಳ್ಬಿಟ್ಟು. ಫುಲ್ಲು ಡೆಕೋರೇಷನ್ ಮಾಡಿರ್ತಾರಲ್ವ ಕ್ರಿಸ್ಮಸ್ಗೆ, ಅದನ್ನೆಲ್ಲ ನೋಡಿಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಪ್ಲ್ಯಾನ್ ಮಾಡಿದ್ದು. ನ್ಯೂ ಇಯರ್ಗೆ ಫುಲ್ ರಿಲ್ಯಾಕ್ಸ್ ಆಗಿರಬೇಕಂತ ಹೇಳ್ಬಿಟ್ಟು ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಫಿನಿಕ್ಸ್ ಮಾಲ್ಗೆ ಅಂದ್ಕೊಂಡ್ವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ಬೇರೆ ಮಾಲ್ ಅಂದ್ಕೊಂಡಿದ್ವಿ, ಅದು ಇಲ್ಲಿಂದ ತುಂಬ ದೂರ ಇದೆ. ಸರಿ, ಅಲ್ಲಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಇದಕ್ಕೆ ಪ್ಲ್ಯಾನ್ ಚೇಂಜ್ ಆಯಿತು. ಆ ಟೈಮಲ್ಲಿ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನಂಗೆ ಹೋಗೋಷ್ಟು ಒಂಥರ ಅನಿಸ್ಬಿಡ್ತು ಕಾರಲ್ಲಿ. ನಂಗೆ ಆಟೋಲ್ಲಿ ಈಸಿಯಾಗಿ ಹೋಗ್ಬಿಡ್ತೀನಿ, ಕಾರಲ್ಲಿ ನಂಗೆ ಕೈಯಲ್ಲಿ ಆಗಲ್ಲ. ಈ ಮಾಲಿಗೆ ಬಂದ್ವಿ. ಮಾಲಿಗೆ ಬಂದಿದ್ದೆ ಆಚೆ ಎಲ್ಲ ಸ್ಟ್ರೀಟ್ ಫುಡ್ ಸಿಕ್ಕಿದ್ರು, ಸ್ಟಾಲ್ ಸಿಕ್ಕಿದ್ರು, ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಅದಕ್ಕೆ ಒಳಗಡೆ ಹೋಗಿ ಎಂಟ್ರಿ ಮಾಡ್ತಾಯಿದ್ವಿ. ಇಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಇಲ್ಲೆಲ್ಲ ಬಟ್ಟೆಗಳು, ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಇಕ್ಕಿದ್ರು. ಎಲ್ಲ ನೋಡ್ಕೊತಾ ಹೋಗ್ತಾಯಿದ್ದೆ. ನಂಗೆ ಇಷ್ಟ ಈ ಥರದ್ದೆಲ್ಲ ನೋಡೋದಕ್ಕೆ. ಗಿಡಗಳು ಆ ಥರ ಕೂಡ ಪೈಂಟಿಂಗ್ಸ್ ಎಲ್ಲ ಕೂಡ ಇಕ್ಕಿದ್ರು. ಆದರೆ ನಾವು ಪಕ್ಕದ ಮಾಲ್ಗೆ ಹೋಗ್ಬೇಕಾಗಿದ್ದು ಈ ಮಾಲಿಗೆ ಬಂದುಬಿಟ್ಟಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಇದರಲ್ಲಿ ತುಂಬ ಜನ ಇದ್ದರು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದಕ್ಕೆ ನೋಡ್ಕೊತಾ ಹೋಗ್ತಾಯಿದ್ವಿ. ಒಳಗಡೆ ಹೋದ್ಮೇಲೆ ನಮ್ಗೆ ಗೊತ್ತಾಗಿದೆ ಈ ಮಾಲೆಲ್ಲ ನೆಕ್ಸ್ಟ್ ಮಾಲ್ ನಾವು ಹೋಗ್ಬೇಕಾಗಿರೋಂಥ. ಇದರಲ್ಲಿ ಟ್ರೀ ಮಾಲ್ ಒಳಗಡೆನೇ ಇಕ್ಕಿದ್ರು. ಅಷ್ಟೊಂದು ಬ್ಯೂಟಿಫುಲ್ ಆಗಿಲ್ಲ, ನಾರ್ಮಲ್ ಆಗಿತ್ತು. ಅದೇ ಯೋಚನೆ ಮಾಡ್ತಾಯಿದ್ವಿ, ಆ ಮಾಲ್ ಅಲ್ಲಿ ಇಕ್ಕಲ್ವೇ, ಟ್ರೀ ಆಚೆ ತಾನೇ ಇಕ್ಕಿದ್ದು ನಾವು ನೋಡಿದ್ದೀವಿ ರೀಲ್ಸಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಈ ಮಾಲೆಲ್ಲ ನೆಕ್ಸ್ಟ್ ಮಾಲ್ ಅಂತ. ಇದ್ರು ನೋಡಿ ಆ ಥರ ಇದೆ ಟ್ರೀ ಅಂತೇಳ್ಬಿಟ್ಟು. ಬ್ಯೂಟಿಫುಲ್ ಆಗಿತ್ತು. ತುಂಬ ಜನ ಅಲ್ಲೇ ಇದ್ದರು. ಅದಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲಿ ಹೆಂಗಿರುತ್ತೆ ಏನು ಅಂತ ನೋಡೋಣ ಅಂತೇಳ್ಬಿಟ್ಟು. ಈ ಮಾಲ್ ಅಂತೂ ಫುಲ್ಲು ಲಕ್ಸರಿ ಮಾಲು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಲೂಲು ಮಾಲ್ಗಿಂತ ತುಂಬ ಚೆನ್ನಾಗಿತ್ತು. ನೋಡಿ ಈ ಥರ ಇದೆ ಟ್ರೀ. ಫೋಟೋಸ್ ತೊಗೊಂಡ್ರೆ ಮಾತ್ರ ಆ ಲೈಟಿಂಗ್ ಅದಕ್ಕೂ ಸರಿಯಾಗಿ ಫೋಟೋಸೇ ಬರ್ತಿಲ್ಲ. ಅದಕ್ಕೆ ಸರಿ ಅಂತ ಒಳಗಡೆ ಹೋಗಿ ನೋಡ್ತಾ ಇದ್ದು. ನೋಡಿ ಆ ಥರ ಇದೆ, ಫುಲ್ಲು ಲಕ್ಸರಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಲೂಲು ಮಾಲ್ಗಿಂತ ತುಂಬ ಚೆನ್ನಾಗಿದೆ. ಬ್ರ್ಯಾಂಡೆಡ್ ಎಲ್ಲ ಕೂಡ. ಝೂಡಿಯೋ ಕೂಡ ಇಲ್ಲ, ಇಲ್ಲಿ ಎಲ್ಲ ಝಾರಾ ಆ ಥರ ಫುಲ್ ಬ್ರ್ಯಾಂಡೆಡ್ ಐಟಮ್ಸ್ ಇತ್ತು. ಎಲ್ಲ ನೋಡ್ತಾ ಇದ್ವಿ. ದೊಡ್ಡದಾಗೂ ಇತ್ತು. ಆ ಮಾಲ್ಗಿಂತ ಮಾಲ್ ದೊಡ್ಡದ ಅನ್ನಿಸ್ತು ನನಗೆ ಪರ್ಸ್ನಲಿ. ಗೊತ್ತಿಲ್ಲ ನನಗೆ ದೊಡ್ಡದ ಚಿಕ್ಕದ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ವಿಡಿಯೋ ಮಾಡ್ಕೊತಾ ಪಾವನಿ ಸಿಕ್ಕಿದ್ಲು, ಅಲ್ಲಿ ಮೀಟ್ ಆಗುತ್ತೆ. ಸ್ವಲ್ಪ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಂಗೆ ಹೋಗಿ ಸುತ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ನಾವೇನು ತೊಗೊಳೋದಿರಲ್ಲ, ಆದರೆ ಫುಲ್ ಜಾಲಿ ಮಾಡೋದಷ್ಟೇ. ಅಲ್ಲಿ ಹೋಗಿ ಏನು ತೊಗೊಳಕ್ಕಾಗತ್ತೆ ಹೇಳಿ ನಮ್ಮ ಕೈಯಲ್ಲಿ. ಅದಕ್ಕೆ ಇಲ್ಲಿ ಟ್ರೀ ಇತ್ತು, ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಗೇಮಿಂಗ್ ಸೆಂಟರ್ ಕೂಡ ಅಲ್ಲಿ ಕೂಡ ಹೋಗಿದ್ವಿ. ಇಲ್ಲಿ ಕೂಡ ಇತ್ತು ಗೇಮಿಂಗ್ ಸೆಂಟರು. ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬರ್ತೀವಿ ರೀ. ಮುಂದೆ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ, ಎಲ್ಲ ನೋಡಿಸ್ತಾ ಇರ್ತೀನಿ. ಯಾರ್ಯಾರು ನೋಡ್ತಾ ಇದ್ರೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಳ್ಳಿ, ಸೆಂಟ್ರಲ್ಲೇ ಹೇಳ್ತಿದ್ದೀನಿ. ಇಲ್ಲಿ ಎಲ್ಲ ಫುಡ್ ಸೆಂಟ್ರ್ ಕೂಡ ಇತ್ತು. ಆದರೆ ಫುಡ್ ಎಲ್ಲಿ ಜನ ಇದ್ದಾರೋ ಎಲ್ಲೋ ಗೊತ್ತಿಲ್ಲ, ಫುಡ್ ಹತ್ರ ಮಾತ್ರ ಫುಲ್ಲು ಜನ ಅಂದರೆ ಜನ, ಅಷ್ಟು ಜನ ಕೂತ್ಕೊಂಡಿದ್ದಾರೆ.
ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇಲ್ಲಿ ನಂಗೆ ಗೊತ್ತಾಗ್ತಲ್ಲ ಸ್ವಲ್ಪ ಹಿಂಗಿಂದ ಹಿಂಗೆ ರೂಟ್ ಇದೆ, ಹಿಂಗಿಂದ ಹಿಂಗೆ ರೂಟ್ ಇದೆ, ಹಿಂಗೋಗಿ ಕನ್ಫ್ಯೂಸ್ ಆಗ್ತಾ ಇದೀವಿ ಸ್ವಲ್ಪ. ಇಲ್ಲಿ ಗೇಮಿಂಗ್ ಸೆಂಟರ್ ಬಂದರೆ ಸ್ಟಾರ್ಟಿಂಗ್ ಪ್ರೈಸೇ ಲೂಲು ಮಾಲಲ್ಲಿ 1000 ಇತ್ತು, 1100. ಇಲ್ಲಿ 1700 ರುಪೀಸ್ ಇದೆ ಸ್ಟಾರ್ಟಿಂಗ್ ಕಾರ್ಡ್ ಪ್ರೈಸು. ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಅಲ್ಲಿ ನಾವು ಆಡೋ ಗೇಮ್ಸ್ ಕೂಡ ಎಲ್ಲ ಗೊಂಬೆಗಳಿತ್ತು, ಪಂಚಿಂಗ್ ಆ ಥರ ಇತ್ತು. ಸರಿ ಏನು ಬೇಡ ಬಿಡು, ಒಂದು ಕಡೆ ಅಂದ್ಕೊಂಡೆ ತೊಗೊಳೋಣ ಮಾಡೋಣ ಅಂತ, ಒಂದು ಕಡೆ ಮತ್ತೆ ಸರಿ ಬೇಡ ಬಿಡು ಅಂದ್ಕೊಂಡೆ. ಲೂಲು ಮಾಲೇ ಬೆಸ್ಟ್ ಅನ್ನಿಸ್ತು ನನಗೆ. ನೆಕ್ಸ್ಟ್ ಯಾವಾಗಾದ್ರೂ ಲೂಲು ಮಾಲ್ಗೆ ಹೋದ್ರೆ ಕಂಪಲ್ಸರಿ ಗೇಮಿಂಗ್ ಸೆಂಟರ್ ಟ್ರೈ ಮಾಡೇ ಮಾಡ್ತೀನಿ. ಈ ಸಲ ಮಾಡೋಕ್ಕಾಗಲಿಲ್ಲ. ಇಲ್ಲೆಲ್ಲ ಗೊಂಬೆ ಇತ್ತದೆಲ್ಲ ಡ್ರಾಮಾಸಲ್ಲಿ ಜಪನೀಸು, ಕೊರಿಯನು, ಚೈನೀಸ್ ಡ್ರಾಮಾಸಲ್ಲಿ ನೋಡಿದ್ದೆ ನಾನು. ಅದರಲ್ಲಿ ಇದು ಗೊಂಬೆ ಎತ್ತುತ್ತಾರಲ್ವ ಅದೆಲ್ಲ ಇತ್ತು. ಆದರೆ ಅದ್ರಲ್ಲಿ ಬರಲ್ಲ ಅಂತ ಗೊತ್ತಿದ್ದು ನಾವು ಆಡ್ತೀವಿ ನೋಡಿ, ಅದು ತಾನೇ ಮೇಯ್ನ್ ವಿಷಯ. ಅದಕ್ಕೆ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾಕಂದರೆ ಲೂಲು ಮಾಲ್ ಒಳಗಡೆ ಬಿಟ್ಟಿಲ್ಲ ಗೇಮಿಂಗ್ ಸೆಂಟ್ರಲ್ಲಿ ನೋಡೋಕ್ಕೆ. ಇಲ್ಲಿ ಓಪನ್ ಪ್ಲೇಸೇ ಇತ್ತು, ಎಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ನೋಡ್ತಾ ಇದ್ವಿ. ಫಸ್ಟ್ ನಾವು ಹೋಗಿ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಕಾರ್ಡ್ ತೊಗೊಳೋದಂತ. ಅಲ್ಲಿ ಹೋಗಿದ ತಕ್ಷಣ ಗೊತ್ತಾಯಿತು ಇಷ್ಟು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಚೆ ಬಂದು ಇಲ್ಲಿ ಬಾಲ್ಕನಿ ಇತ್ತು, ಫುಡ್ ಐಟಮ್ಸ್ ಎಲ್ಲ ಸೈಡಲ್ಲಿ ಇದಿತ್ತು, ರೆಸ್ಟೋರೆಂಟ್ಸು ಅದನ್ನೆಲ್ಲ ನೋಡಿಕೊಂಡು ಬಾಲ್ಕನಿಯಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಸರಿ ಇನ್ನು ಮನೆಗೆ ಹೋಗೋ ಟೈಮ್ ಬಂತು. ಟೈಮ್ ಆಗೋಗಿತ್ತು, ಅವಾಗೇ 9:30 ಆಗೋಗಿತ್ತು. ಸರಿ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಆಚೆಗೆ ಬಂದು ಅಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸು ಮಾಡ್ಕೊಳೋದು ಇರುತ್ತಲ್ವ. ಎಷ್ಟು ಫೋಟೋಸ್ ಆದರೆ ಹುಡುಗಿರು ಸಾಕಾಗೋದಿಲ್ಲ. ಅದಕ್ಕೆ ಫೋಟೋಸ್ ಎಲ್ಲ ತೊಗೊಳೋಣ. ಅಲ್ಲಿ 2026 ಅಂತಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡು ಫೋಟೋಸ್ ತೊಗೊಳೋಣ. ತುಂಬ ಜನ ತೊಗೊತಾನೆ ಇದ್ರು. ಅಲ್ಲಿ ತೊಗೊಳಕ್ಕೆ ಫುಲ್ ಫಾರ್ಮೇ ಬರ್ತಾ ಇಲ್ಲ. ಯಾರೋ ಒಬ್ರು ಬೀಳ್ತಾ ಇದ್ದಾರೆ ಅದರಲ್ಲಿ. ಸಿಂಗಲಾಗಿ ತೊಗೊಳಕ್ಕಂತೂ ನಾವು ಆಗೋದೇ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅದು ತುಂಬ ಚೆನ್ನಾಗಿ ಐಡಿಯಾ ಮಾಡಿಕ್ಕಿದ್ದಾರೆ 2026, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನೆಲ್ಲ ನೋಡಿಕೊಂಡು ಇಲ್ಲೇನೋ ಆ ಸ್ಟಾಲ್ಸ್ ಎಲ್ಲ ಇಕ್ಕಿರಲಿಲ್ಲ ಜಾಸ್ತಿ. ಫುಡ್ ಐಟಮ್ಸ್ ಕೂಡ ಏನು ಇಕ್ಕಿರಲಿಲ್ಲ, ಏನೂ ತಿಂದಿಲ್ಲ ನಾವು. ಹೋದ ಸಲ ಆದರೂ ಬರ್ಗರ್ ತಿಂದಿದ್ವಿ, ಈ ಸಲ ಏನೂ ತಿನ್ನೋಕ್ಕಾಗಲ್ಲ. ಯಾಕಂದರೆ ಮನೇಲಿ ಬಿರಿಯಾನಿ ಮಾಡಿ ಇಕ್ಬಿಟ್ಟು ಬಂದಿದ್ವಿ, ಅದನ್ನು ಹೋಗಿ ತಿನ್ನಬೇಕಲ್ವಾ, ಅದಕ್ಕೆ ನಾನೇನು ತಿಂದಿಲ್ಲ. ಇಲ್ಲಿ ತಿಂದ್ಬಿಟ್ರೆ ಮತ್ತೆ ಮನೆಗೆ ಹೋಗಿ ಏನು ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಮನೆಗೆ ಹೋಗೋಣ. ಇನ್ನು ಮೋಕ್ಷಿತ ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ. ಅದು ಅಳ್ತಿರ್ತಾಳೇನೋ ಅಂತೇಳ್ಬಿಟ್ಟು ಅವ್ರಪ್ಪಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಸೈಲೆಂಟಾಗೇ ಇದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಚೆನ್ನಾಗಿತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಅಂತ ಮಾಡಿಕೊಂಡು ನೆಕ್ಸ್ಟು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ ಬರೋದಕ್ಕೋಸ್ಕರ. ಇಲ್ಲಿ ವೆಯ್ಟ್ ಮಾಡಿ ಹತ್ತೋಣ ಅಂತೇಳ್ಬಿಟ್ಟು ಹೋಗೋಷ್ಟರಲ್ಲಿ ಮನೇಲಿ ಕ್ಯಾಬಲ್ಲಿ ನನಗೆ ವಾಮಿಟ್ ಬಂದಂಗೆ ಆಗೋಯ್ತು. ಯಾಕಂದರೆ ನಾನು ಲಂಚ್ ಕೂಡ ಮಾಡಿರಲಿಲ್ಲ ಅನಿಸುತ್ತೆ. ನಾನು 11 o'clock ಬ್ರೇಕ್ಫಾಸ್ಟ್ ಮಾಡಿದ್ದೆ ಮತ್ತು KFC ಸ್ವಲ್ಪ ತಿಂದಿದ್ದೆ ಅಷ್ಟೇ. ಅದು ಬರೀ ಹೊಟ್ಟೆ ಅನ್ನಿಸ್ತಾ ಏನೋ ಫುಲ್ಲು ತಿರುಗಿಸ್ಬಿಡ್ತು ಮನೆ ಹತ್ರಕ್ಕೆ ಹೋಗಿದ ತಕ್ಷಣ. ಅದಕ್ಕೆ ಇರೋಕ್ಕಾಗಲಿಲ್ಲಪ್ಪ ದೇವರೇ, ಯಾವಾಗ ಮನೆ ಬರುತ್ತೋ ಅನಿಸ್ಬಿಡ್ತು. ಒಂಥರ ಆಗೋಯ್ತು. ವಿಶಾಲ್ ಅವ್ರಿಗೂ ಹಂಗೆ ಆಯ್ತಂತೆ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಮನೆಗೆ ಹೋಗಿದ ತಕ್ಷಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಮಿಸ್ ಮಾಡಬೇಡಿ, ಓಕೆನಾ. ಇನ್ನು ಹೋಗ್ತಾ ಇದೀವಿ ನೋಡಿ ಆ ಥರ ಟಯರ್ಡ್ ಫೇಸ್ ಅಂತ ಹೇಳ್ಬಿಟ್ಟು. ಫುಲ್ಲು ಜರ್ನಿನೇ ಆಯಿತು, ಫುಲ್ ಟಯರ್ಡ್ ಆಗೋಗಿ ಅದಕ್ಕೆ ಮಲ್ಕೊತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.